ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಅಕೌಂಟ್ನ ಅಥವಾ ಜಿಮೇಲ್ ಐಡಿಯ ಒಂದು ಪಾಸ್ವರ್ಡ್ ಅನ್ನೋದು ಮರ್ತೋದ್ರೆ ಅದನ್ನು ನಾವು ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಾವು ಇಮೇಲ್ ಐಡಿನ ನಾವು ಮರಳಿ ಲಾಗಿನ್ ಮಾಡ್ತಿರ್ಬೇಕಾದ್ರೆ ಅಥವಾ ಬೇರೆ ಫೋನಲ್ಲಿ ಅಥವಾ ಬೇರೆ ಡಿವೈಸ್ನಲ್ಲಿ ನಾವು ಲಾಗಿನ್ ಮಾಡ್ತಿರ್ಬೇಕಾದ್ರೆ ನಮಗೆ ಪಾಸ್ವರ್ಡ್ನ ಒಂದು ಅವಶ್ಯಕತೆ ಬರುತ್ತದೆ. ಪಾಸ್ವರ್ಡ್ನ ಮರ್ತೋದ್ರೆ ನಾವು ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ನಾವು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನಮ್ಮ ಒಂದು ಮೇಲ್ ಐ ಡಿ ಅಥವಾ ಜಿಮೇಲ್ ಐ ಡಿ ಗೂಗಲ್ ಅಕೌಂಟ್ನ ಒಂದು ಲಾಗಿನ್ ಪಾಸ್ವರ್ಡನ್ನು ನಾವು ರಿಸೆಟ್ ಮಾಡ್ಕೋಬೇಕು ಅಥವಾ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಆಲ್ರೆಡಿ ಒಂದು ಇಮೇಲ್ ಐ ಡಿ ಲಾಗಿನ್ ಇದೆ. ಈ ರೀತಿ ಇದ್ದರೆ ಇಲ್ಲಿ ಪಕ್ಕದಲ್ಲಿ ಇರುವಂಥ ಇಲ್ಲಿ ನೋಡಿ, ಈ ಒಂದು ಪಕ್ಕದಲ್ಲಿರುವಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಹೊಸ ಇಮೇಲ್ ಐ ಡಿನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ಕ್ರೀನ್ ಲಾಕ್ನ ಹಾಕಬೇಕಾಗತ್ತೆ. ಸ್ಕ್ರೀನ್ ಲಾಕ್ನ ಹಾಕಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಹೊಸ ಒಂದು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ನಂತರದಲ್ಲಿ ಅದಕ್ಕೆ ಪಾಸ್ವರ್ಡನ್ನು ನಾವು ಮರ್ತೋದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನಮ್ಮ ಒಂದು ಇಮೇಲ್ ಐ ಡಿ ಮೊದಲು ಇಲ್ಲಿ ಎಂಟರ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರದಲ್ಲಿ ನೋಡಿ, ಪಾಸ್ವರ್ಡನ್ನು ಹಾಕಿ ಅಂತ ಹೇಳ್ತಾ ಇದೆ. ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಅಥವಾ ಪಾಸ್ವರ್ಡ್ನ ನಾವು ಮರ್ತೋಗಿದ್ದೀವಿ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫಾರ್ಗೆಟ್ ಪಾಸ್ವರ್ಡ್ ಅಂತ ಇಲ್ಲಿದೆ ನೋಡಿ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ್ಯಾವ ವಿಧಾನದಲ್ಲಿ ನಾವು ಪಾಸ್ವರ್ಡನ್ನು ಬದಲಾವಣೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅದೇ ಫೋನಲ್ಲಿ ಇದ್ದರೆ ಇಲ್ಲಿ ನೇರವಾಗಿ ಸ್ಕ್ರೀನ್ ಲಾಕ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಬೇರೆ ಫೋನಲ್ಲಿ ಇದ್ದರೆ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ ಹಳೆ ಫೋನ್ಗೆ. ಅಲ್ಲಿ ನಾವು ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಹಳೆ ಫೋನಲ್ಲಿ ನಾವು ಹೊಸ ಫೋನಲ್ಲಿ ಇಮೇಲ್ ಐ ಡಿ ಹಾಕ್ತಾ ಇದ್ದರೆ ಹಳೆ ಫೋನಲ್ಲಿ ನೋಟಿಫಿಕೇಶನ್ಗೆ ನಾವು ಎಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ನಂಬರ್ ತೋರಿಸುತ್ತೆ ಸ್ನೇಹಿತರೆ. ಹೊಸ ಫೋನಲ್ಲಿ ಆ ನಂಬರ್ನ ಹಳೆ ಫೋನಲ್ಲಿ ಕೂಡ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅಲ್ಲಿ ಯಾವ ನಂಬರ್ನ ಮೂರಲ್ಲಿ ಯಾವ ನಂಬರ್ ತೋರಿಸ್ತಾ ಇದೆ ಆ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ತೋರಿಸ್ತಾ ಇರುತ್ತೆ ನೋಡಿ, 56 ತೋರಿಸ್ತಾ ಇದೆ. ನಾನು ಅಲ್ಲಿ 56 ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡಿ ವೆಲ್ಕಮ್ ಬ್ಯಾಕ್ ಅಂತ ಬಂತು, ಅಂದರೆ ವೆರಿಫೈ ಸಕ್ಸಸ್ಫುಲ್ ಆಗಿದೆ. ವೆಲ್ಕಮ್ ಬ್ಯಾಕ್ ಅಂತ ಬಂತು. ನಂತರದಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಹೊಸ ಪಾಸ್ವರ್ಡನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಸ್ಟ್ರಾಂಗ್ ಆದಂಥ ಒಂದು ಪಾಸ್ವರ್ಡ್ನ ಮೇಲ್ಗಡೆ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಹಾಗೂ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಏನಿದೆ ಎರಡು ಬಾಕ್ಸ್ನಲ್ಲಿ ನಾವು ಅದೇ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕೆಳಗಡೆ ಸೇವ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸೇವ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಪಾಸ್ವರ್ಡ್ ಒಂದು ಸಕ್ಸಸ್ಫುಲ್ ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು ಈ ರೀತಿ ನಮ್ಮ ಒಂದು ಗೂಗಲ್ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಹೊಸ ಫೋನಲ್ಲಿ ಲಾಗಿನ್ ಆಗಿದೆ. ಈ ರೀತಿ ನಾವು ಹಳೆ ಫೋನ್ನ ಹೆಲ್ಪ್ನಿಂದ ನಾವು ಈ ಒಂದು ಪಾಸ್ವರ್ಡನ್ನು ರಿಕವರ್ ಮಾಡಿದರೆ ತುಂಬ ಈಸಿಯಾಗಿ ರಿಕವರ್ ಆಗುತ್ತೆ. ಅಥವಾ ಅದೇ ಫೋನಲ್ಲಿ ಮೊದಲು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಳಿ, ನಂತರದಲ್ಲಿ ಹೊಸ ಫೋನಲ್ಲಿ ನಿಮ್ಮ ಐ ಡಿನ ಹಾಕಿಬಿಟ್ಟು ಲಾಗಿನ್ ಮಾಡಿ, ನೋ ಪ್ರಾಬ್ಲಮ್. ಹಳೆ ಫೋನಲ್ಲಿ ಆದಷ್ಟು ಬೇಗ ನೀವು ಹಳೆ ಫೋನಲ್ಲಿ ನಿಮ್ಮ ಒಂದು ಗೂಗಲ್ ಐ ಡಿನ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನೋಡಿ ಮೆಸೇಜ್ ಕೂಡ ಬಂದಿದೆ SMS-ನಲ್ಲಿ, ಪಾಸ್ವರ್ಡ್ ಫಾರ್ ಯುವರ್ ಗೂಗಲ್ ಅಕೌಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಬಂದಿದೆ. ಅಂದರೆ ನಮ್ಮ ಒಂದು ಪಾಸ್ವರ್ಡ್ ಒಂದು ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಿದೆ. ಈ ರೀತಿ ನಾವು ಗೂಗಲ್ ಅಕೌಂಟ್ನ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.